ಎಸ್ ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ನಾನು ನಿಮ್ಗೆ ಇಂಗ್ಲಿಷ್ ಮೊರಾರ್ಜಿ ದೇಸಾಯಿಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ 20 ಪ್ರಶ್ನೆಗಳಿರುತ್ತೆ. ಆ 20 ಪ್ರಶ್ನೆಗಳ ಸಂಪೂರ್ಣ ವಿವರಣೆಯನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಎಸ್ ನೋಡಿ, ಮೊದಲನೆಯದು ಇಂಗ್ಲಿಷ್ ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್, ಲಕ್ಷ್ಮಣ್ ವಾಸ್ ಬಾರ್ನ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಲಕ್ಷ್ಮಣ್ ವಾಸ್ ಬಾರ್ನ್ ಡ್ಯಾಶ್ 1998 ಇದೆಯಲ್ಲ. ಸೊ ಆ ಡ್ಯಾಶ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವ ಆಪ್ಷನ್ ತುಂಬಬೇಕಪ್ಪ ಅಂತಂದ್ರೆ ಎಸ್. ಸೊ ಲಕ್ಷ್ಮಣ್ ವಾಸ್ born in 1998. ಓಕೆನಾ? ನೋಡಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇನ್ ಅಂತ ಬರೀಬೇಕು. ನಾಟ್ ಇನ್. ಓಕೆನಾ? ಇನ್ 1998. ಓಕೆನಾ? ಫಸ್ಟ್ ಕ್ವಶನ್ ಗೆ ಇನ್ 1998. ಓಕೆನಾ? ಸೆಕೆಂಡ್ ಕ್ವಶನ್ ನೋಡ್ಕೊಳ್ಳಿ. ರಮೇಶ್ ಕಟ್ಸ್ ಡ್ಯಾಶ್ ಬನಾನಾಸ್ ಇನ್ ಈಸ್ ರೂಮ್ ಟುಡೇ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡಿ, ನೋಡಿ ಎಲ ಆನೆಲ ದಾಲ ನೈಫ್ ಅಲ್ಲ ದ ಟಿ ಎಚ್ ಇ ದ ಅಂತ ಹೇಳ್ತಿರಲ್ಲ, ಇದು ಸರಿಯಾದಂತ ಉತ್ತರ. ರಮೇಶ್ ಕಟ್ಸ್ ದ ಬನಾನಾಸ್ ಇನ್ ಈಸ್ ರೂಮ್ ಟುಡೇ ಅಂತ ಇದೆ. ಓಕೆನಾ? ನೆಕ್ಸ್ಟ್ 23ನೇ ಕ್ವಶನ್ ನೋಡ್ಕೊಳ್ಳಿ. ದ ಆಪೋಸಿಟ್ ಆಫ್ ಬೆಟರ್ ಈಸ್ ಅಂತ ಇದೆ. ನೋಡಿ, ಬೆಟರ್ ಅಂದ್ರೆ ಗುಡ್. ಬೆಟರ್ ಗುಡ್ ಎರಡು ಒಂದೇ, ಸೇಮ್ ಆಗಲ್ಲ. ಸೊ ನೈಸ್ ಆಗುತ್ತಾ? ನೈಸ್ ಆಗಲ್ಲ, ಎರಡು ಒಂದೇ. ಸೊ ವೆಲ್ ಇದು ಎರಡು ಸೇಮ್ ಆಗುತ್ತೆ. ಸೊ ವಾರಸ್ಟ್ ಅಂತ ಇದೆಯಲ್ಲ, ಸೊ ಬೆಟರ್ ಅಂತಂದ್ರೆ ಒಳ್ಳೆಯದು, ವಾರಸ್ಟ್ ಅಂತಂದ್ರೆ ನಾವು ಬ್ಯಾಡ್ ಅಂತ ಕರಿತೀವಿ. ಓಕೆನಾ? ಇದಕ್ಕೆ ಸರಿಯಾದಂತ ಉತ್ತರ ವಾರಸ್ಟ್. ಓಕೆನಾ? ವಾರಸ್ಟ್. ಓಕೆ, ನೆಕ್ಸ್ಟ್ 24ನೇ ಕ್ವಶನ್ ನೋಡ್ಕೊಳ್ಳಿ. fill in the blanks with choosing the correct question word dash did you find that ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಸರಿಯಾದಂತ ಉತ್ತರ ವೇರ್ ಅಲ್ಲ, ವರ್ಡ್ ವೇರ್ ಅಂತಿದೆ, ಇದಲ್ಲ ಸರಿಯಾದಂತ ಉತ್ತರ. ಎಸ್, ವೆನ್ ಇಸ್ ದ ರೈಟ್ ಆನ್ಸರ್. ಹೂ ಅಲ್ಲ, ಹೂಸ್ ಅಲ್ಲ. ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ವೆನ್ ಇಸ್ ದ ರೈಟ್ ಆನ್ಸರ್. ಓಕೆನಾ? ಎಸ್, ವೆನ್. ಓಕೆ, ನೆಕ್ಸ್ಟ್ ರಿಯಾಕ್ಟ್ ದ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ ಕಡೆ ಈ ಕಡೆ ಕೊಟ್ಟಿದ್ದಾರೆ. ಸೊ ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಸರಿಯಾಗಿ ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಬೇಕು. ಎಸ್, ನೋಡ್ಕೊಳ್ಳಿ. ಈಗ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ನೋಡ್ಕೊಳ್ಳಿ. ಎಸ್, ನೋಡ್ಕೊಳ್ಳಿ. ಫಸ್ಟ್ ಇಂದ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾಮಪದ ಬರೀಬೇಕು, ನೌನ್ ಬರೀಬೇಕು. ಸೊ ಹಾಗಾದ್ರೆ ರಮಣ್ಣ ಮಹರ್ಷಿ ಅಂತ ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೆವರ್ ಅಲೌಡ್ ಅಂತ ಬರಬೇಕು. ಆಮೇಲೆ ನೆವರ್ ಅಲೌಡ್ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ನೆವರ್ ಅಲೌಡ್ ಪೀಪಲ್ ಟು ನೋಡಿ, ಪೀಪಲ್ ಇಲ್ಲಿದೆ. ಓಕೆನಾ? ಪೀಪಲ್ ಇಲ್ಲಿದೆ. ಆಮೇಲೆ ಟು ಕಿಲ್. ಓಕೆನಾ? ನೆಕ್ಸ್ಟ್ ಟು ಕಿಲ್ ನೋಡಿ, ಟು ಕಿಲ್ ಸ್ನೇಕ್ಸ್. ಓಕೆನಾ? ಸ್ನೇಕ್ಸ್ ಇಲ್ಲಿದೆ, ನೋಡ್ಕೊಳ್ಳಿ. ಕರೆಕ್ಟ್? ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಅಂತಿದೆಯಲ್ಲ, ಇದು ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ಆಕ್ಸ್ ಅಂತಿದೆ, ಇದಕ್ಕೆ ಸರಿಯಾದಂತ ಉತ್ತರ ಪ್ಲೂರಲ್ ಫಾರ್ಮ್ ಯಾವ್ದಪ್ಪ ಅಂತಂದ್ರೆ ಆಕ್ಸನ್ ಅಂತಿದೆಯಲ್ಲ, ಇದು ಸರಿಯಾದಂತ ಉತ್ತರ. ಓಕೆನಾ? ನೆಕ್ಸ್ಟ್ 27 ಕ್ವಶನ್ ನೋಡ್ಕೊಳ್ಳಿ. Sanjana have 3 pens to write the meaning of the underlined words is ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಇದನ್ನ ನಾವೇನ್ ಕರಿತೀವಿ, ಆಕ್ಷನ್ ವರ್ಡ್ ಅಂತ ಕರಿತೀವಿ ನಾವು. ಆಪ್ಷನ್ ಸಿ ಏನಿದೆಯಲ್ಲ, ಇದಕ್ಕೆ ಆಕ್ಷನ್ ವರ್ಡ್ ಅಂತ ಕರಿತೀವಿ. ಓಕೆನಾ? ಎಸ್, ಆಕ್ಷನ್ ವರ್ಡ್ ಅಂತ ಕರಿತೀವಿ ನಾವು. ಓಕೆನಾ? ನೆಕ್ಸ್ಟ್ 28ನೇ ಕ್ವಶನ್ ನೋಡ್ಕೊಳ್ಳಿ. 28 ಕ್ವಶನ್. ಸುರೇಶ್ ವಾಸ್ ಎ ಗುಡ್ ಸ್ಟೂಡೆಂಟ್, ಐಡೆಂಟಿಫೈ ದ ಅಡ್ಜೆಕ್ಟಿವ್ಸ್ ಅಂತ ಇದೆ. ಇದರಲ್ಲಿ ಅಡ್ಜೆಕ್ಟಿವ್ ವರ್ಡ್ ಯಾವ್ದಪ್ಪ ಅಂತಂದ್ರೆ ನೋಡಿ, ಗುಡ್ ಅಂತಿದೆಯಲ್ಲ. ಸೊ ಗುಡ್ ಅನ್ನೋದು ಅಡ್ಜೆಕ್ಟಿವ್ ವರ್ಡ್ ಆಗಿರುತ್ತೆ. ಓಕೆನಾ? ಗುಡ್ ಇಸ್ ದ ಅಡ್ಜೆಕ್ಟಿವ್ ವರ್ಡ್. ದ ಕಾಂಟ್ರಾಕ್ಟೆಡ್ ಶಾರ್ಟ್ ಫಾರ್ಮ್ ಆಫ್ ಶುಡ್ ನಾಟ್ ಈಸ್ ಅಂತ ಇದೆ. ಇದಕ್ಕೆ ಶಾರ್ಟ್ ಫಾರ್ಮ್ ಬಂದು ಏನಪ್ಪಾ ಅಂತಂದ್ರೆ ಶುಡಂಟ್ ಇದೆಯಲ್ಲ, ಇದು ಸರಿಯಾದಂತ ಉತ್ತರ, ಶಾರ್ಟ್ ಫಾರ್ಮ್. ಓಕೆನಾ? ನೆಕ್ಸ್ಟ್ 30ನೇ ಕ್ವಶನ್ ನೋಡ್ಕೊಳ್ಳಿ. ಸೌಜನ್ಯ ಹ್ಯಾಸ್ ವಾಕ್ಡ್ ಡ್ಯಾಶ್ ದ ರೋಡ್ ಅಂತ ಇದೆ. ಸೌಜನ್ಯ ವಾಕ್ಡ್ ಏನಾಗುತ್ತಪ್ಪ ಅಂದ್ರೆ ಆನ್ ದ ರೋಡ್. ಆನ್ ಅಂತಿದೆಯಲ್ಲ, ಆನ್ ದ ರೋಡ್ ಇಸ್ ದ ರೈಟ್ ಆನ್ಸರ್, ಆನ್ ದ ರೋಡ್. ಓಕೆನಾ? ನೆಕ್ಸ್ಟ್ 31ನೇ ಕ್ವಶನ್ ನೋಡ್ಕೊಳ್ಳಿ. fill in the blanks with the correct word form of the word given in the brackets. One morning a king dash to a village ಅಂತ ಕೊಟ್ಟಿದೆ. ಸೊ ಗೋ ಬರ್ಬೇಕಾ ವೆಂಟ್ ಬರ್ಬೇಕಾ ಅಂತ ಕೊಟ್ಟಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಕಿಂಗ್ ವೆಂಟ್ ಟು ಎ ವಿಲೇಜ್. ಓಕೆನಾ? ಸೊ ಇದು ಸರಿಯಾದಂತ ಉತ್ತರ. ಓಕೆನಾ? ನೆಕ್ಸ್ಟ್ 32ನೇ ಕ್ವಶನ್ ನೋಡ್ಕೊಳ್ಳಿ. ಓಯ್ ಆಸ್ ಇನ್ ಆಲ್ ಎ ನಾಯ್ಸ್ irritated a boy, however doesn't his temper boil.
the word that is a rhyme with the ಬಾಯ್ಲ್ ಗೆ ನಾವು ರೈಮ್ ವರ್ಡ್ ನೋಡಬೇಕು. ಸಾಯಿಲ್ ಅಂತಿದೆಯಲ್ಲ ಇದು ರೈಮಿಂಗ್ ವರ್ಡ್, ಸಾಯಿಲ್ ಅಂತಿದೆಯಲ್ಲ ಇದು ರೈಮಿಂಗ್ ವರ್ಡ್. ಬಾಯ್ಲ್ ಸಾಯಿಲ್ ನೋಡಿ ಎಷ್ಟು ಈಸಿ ಇದೆ, ರೈಮಿಂಗ್ ನ ನೀವು ಇದು ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ 33ನೇ ಕ್ವೆಶ್ಚನ್. ವರ್ಕ್ ಹಾರ್ಡ್ ಎ ಕ್ಲಿಯರ್ ನಾಲೆಡ್ಜ್, ಚೂಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಟು ದ ಗಿವನ್ ಸ್ಟೇಟ್ಮೆಂಟ್ ಅಂತ ಕೊಡಿದ್ರೆ, ಸೊ ಸ್ಟೇಟ್ಮೆಂಟ್ ಕೊಡಿದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ಹಾರ್ಡ್ ವರ್ಕ್ ಮಾಡಿದ್ರೆ, ವರ್ಕ್ ಹಾರ್ಡ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಈಸ್ ಎ ಗುಡ್ ಪರ್ಸನ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಹಾರ್ಡ್ ವರ್ಕ್ ಮಾಡೋ ಪರ್ಸನ್ ನಾವು ಕರಿತೀವಿ ಗುಡ್ ಪರ್ಸನ್ ಅಂತ ನಾವು ಕರಿತೀವಿ ನಾವು. ಓಕೆನಾ. ನೆಕ್ಸ್ಟ್ ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. 34ನೇ ಕ್ವಶನ್. ದ ಎಲಿಫೆಂಟ್ ಹ್ಯಾಸ್ ಅ ಡ್ಯಾಶ್ ಐಸ್, ಫಿಲ್ ಇನ್ ದ ಕರೆಕ್ಟ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಎಲಿಫೆಂಟ್ ಏನಾಗುತ್ತೆ ಅಂದ್ರೆ ಟಿನಿ ಐಸ್ ಇರುತ್ತೆ. ಓಕೆನಾ, ಚಿಕ್ಕ ಟಿನಿ ಐಸ್ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ ಟಿನಿ ಅಂತ ಕರಿತೀವಿ ನಾವು. ಎಲಿಫೆಂಟ್ ಇಸ್ ಎ ಟಿನಿ ಐಸ್ ಅಂತ ಕರಿತೀವಿ ನಾವು. ಓಕೆನಾ. ನೆಕ್ಸ್ಟ್ 35ನೇ ಕ್ವೆಶ್ಚನ್ ನೋಡ್ಕೊಳ್ಳಿ. ಸೇಜ್ ಅಂತ ನಾವು ರಮಣ ಮಹರ್ಷಿ ಅಂತ ಕರಿತೀವಿ. ಸ್ಟೋರಿ ಟೆಲ್ಲರ್ ಯಾರು ಹೇಳ್ತಾರಪ್ಪ ಅಂತಂದ್ರೆ ನಮ್ಗೆ ಗ್ರ್ಯಾಂಡ್ ಮದರ್ ಹೇಳ್ತಾರೆ. ಓಕೆನಾ. ಸೇಜ್ ರಮಣ ಮಹರ್ಷಿ, ಸ್ಟೋರಿ ಟೆಲ್ಲರ್ ಯಾರು ಹೇಳೋದಪ್ಪ ಅಂತಂದ್ರೆ ಅದು ಗ್ರ್ಯಾಂಡ್ ಮದರ್ ಏನ್ ಮಾಡ್ತಾರಪ್ಪ ಅಂತ ನೋಡ್ಕೊಳ್ಳಿ. ರಾಧಾ ಹ್ಯಾಸ್ ಬಿನ್ ರೀಡಿಂಗ್ ಇಂಗ್ಲಿಷ್ ಪೊಯಮ್ ಫಾಸ್ಟ್ಲಿ. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎ ಫಾರ್ ಆನ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಓಕೆನಾ. ಸೊ ಇದಕ್ಕೆ ಸರಿಯಾದಂತ ಉತ್ತರ, ಸೊ ರಾಧಾ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ. ಸೊ ರಾಧಾ ಅನ್ನೋದು ಏನಾಗುತ್ತಪ್ಪ ಅಂದ್ರೆ ಒಂದು ನೌನ್ ವರ್ಡ್ ಅಂತ ನಾವು ಹೇಳ್ತೀವಿ ನಾವು. ಓಕೆನಾ. ರಾಧಾ ಇಸ್ ಎ ನೌನ್ ವರ್ಡ್. ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ಕೊಳ್ಳಿ. 37ನೇ ಕ್ವೆಶ್ಚನ್. ಇದು ಆ ಕಡೆ ಈ ಕಡೆ ಕೊಟ್ಟು ಬಿಟ್ಟಿದ್ದಾರೆ. OGNEAM ಅಂತ ಕೊಟ್ಟಿದ್ದಾರೆ. ಅರಿಯಾಗಲಿಂದ ವರ್ಡ್ ಅಂತ ಹೇಳ್ಬೇಕು. ಇದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಮ್ಯಾಂಗೋ ಅಂತ ಆಗುತ್ತೆ. MENGO ಅಂತಿದೆಯಲ್ಲ, ಮ್ಯಾಂಗೋ ಅಂತಿದೆಯಲ್ಲ, ಇದು ಮ್ಯಾಂಗೋ ಅಂತ ಆಗುತ್ತೆ. ಇದು ಸರಿಯಾದಂತ ಉತ್ತರ. ಓಕೆನಾ. ನೆಕ್ಸ್ಟ್ ದ ಆಪೋಸಿಟ್ ಸಾಫ್ಟ್, ಸಾಫ್ಟ್ ಗೆ ಹಾರ್ಡ್ ಆಗುತ್ತೆ. ಸಾಫ್ಟ್ ಅಂತಿದೆಯಲ್ಲ, ಆಪೋಸಿಟ್ ಅಂತಂದ್ರೆ ಇಂಟು ಬರೀಬೇಕು ನಾವು. ಸಾಫ್ಟ್ ಗೆ ಏನಾಗುತ್ತಪ್ಪ ಅಂದ್ರೆ ಹಾರ್ಡ್ ಇಸ್ ದ ರೈಟ್ ಆನ್ಸರ್. ಆಪೋಸಿಟ್ ವರ್ಡ್ ವಿರುದ್ಧಾರ್ಥಕ ಪದ ಬರೆಯಲು ಕೊಡ್ತಾರೆ. ಸಾಫ್ಟ್ ಹಾರ್ಡ್ ಅಥವಾ ಹಾರ್ಡ್ ಸಾಫ್ಟ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ದ ಆಪೋಸಿಟ್ ಜೆಂಡರ್ ಆಫ್ ಫಿಯಾನ್ಸ್ ಅಂತಿದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಫಿಯಾನ್ಸಿ ಅಂತಿದೆಯಲ್ಲ, ಸೊ ಆಪ್ಷನ್ ಸಿ. ಸೊ ಇದು ಸರಿಯಾದಂತ ಉತ್ತರ ಆಗಿರುತ್ತೆ. ಓಕೆನಾ. ಸೊ ಲಾಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಲಾಸ್ಟ್ ಕ್ವಶನ್. ಇಫ್ ಐ ಹ್ಯಾಡ್ ಮನಿ ಐ ಡ್ಯಾಶ್ ಲೆಂಡ್ ಇನ್ ಟು ಯು ಅಂತ ಇದೆ. ಇದಕ್ಕೆ ನೀವೇ ಆನ್ಸರ್ ಮಾಡಿ. ಓಕೆನಾ. ಸೊ ಇದಕ್ಕೆ ಆನ್ಸರ್ ಯಾವ್ದಂತ ಹೇಳ್ಬೇಕು ನೋಡ್ಕೊಳ್ಳಿ. ಇದು ನಮ್ಮ ಶ್ರೀ ಸಾಯಿ ಕೋಚಿಂಗ್ ಸೆಂಟರ್ H ಕ್ರಾಸ್ ನಮ್ಮ ಮೊಬೈಲ್ ನಂಬರ್ 9945193955. ಓಕೆನಾ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ಕ್ಲಾಸ್ ಅನ್ನು ಕೇಳಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ. ಇದೇ ರೀತಿಯಾಗಿ ನಿಮ್ಗೆ 100% ರಿಸಲ್ಟ್ ಬೇಕು ನಿಮ್ದು ಅಂತಂದ್ರೆ ಅವಕಾಶ ಹಳ್ಳಿ ಮಕ್ಕಳು ನಮ್ಮ ಯೂಟ್ಯೂಬ್ ಚಾನಲ್ ನ ಇದು ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನಿಮ್ಗೆ ಏನ್ ಮಾಡ್ತೀವಿ ಬಂದು ನಾವು ಕ್ಲಾಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಇಂಗ್ಲಿಷ್ ಕ್ಲಾಸ್ ಅನ್ನ ಮುಗಿಸ್ತಾ ಇದೀವಿ. ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಭೇಟಿ ಆಗ್ತೇನೆ ಅಂತ ಹೇಳ್ತೇನೆ. ಧನ್ಯವಾದ.